ಇದೇ ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಂಥ ಚಂದು ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಹಾಗೂ ಕಲಬುರಗಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಯುವಕರಿಗೆ ಒಂದು ಸ್ಫೂರ್ತಿಯಾಗುವಂಥ ಒಂದು ನಿಟ್ಟಿನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಉದ್ಯೋಗ ಮಹೋತ್ಸವ, ಮೋದಿ ಎಟ್ 75 ಉದ್ಯೋಗ ಮಹೋತ್ಸವ. ನಮ್ಮ ನಾಯಕರಾದಂಥ ಚಂದು ಪಾಟೀಲ್ ಅವರು ಈ ಭಾಳಷ್ಟು ಜನರು ಭಾಳ ನಮ್ಮನೆ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಆದರೆ ಮೋದಿಯವರ ಹುಟ್ಟುಹಬ್ಬ ಆಚರಣೆ ಹೇಗೆ ಮಾಡ್ಬೇಕಪ್ಪ ಅದು ಇವತ್ತು ದಿವಸ ಅವ್ರು ಏನು ಕನಸು ಕಂಡ್ರೆ ನಮ್ಮ ನರೇಂದ್ರ ಮೋದಿಯವರು ಆ ಕನಸಿನ ಅನುಗುಣವಾಗಿ ಯಾವ ಒಂದು ನಮ್ಮ ಯುವಕರಿಗೆ ಉದ್ಯೋಗ, ಈ ನಮ್ಮ ಭಾಗದಲ್ಲಿ ಯಾವ ಇಂಡಸ್ಟ್ರಿ ಇಲ್ಲ, ಭಾಳಷ್ಟು ಉದ್ಯೋಗ ಸಮಸ್ಯೆ ಭಾಳಿದೆ. ಅದನ್ನು ಮನಗಂಡು ನಮ್ಮ ನಾಯಕರಾದಂಥ ಚಂದು ಪಾಟೀಲ್ ಅವರು ಈ ಭಾಗಕ್ಕೆ ಏನಾದರೂ ಮಾಡಬೇಕು, ಬರೀ MLA MP ಆದ್ರೆ ಮಾಡಕ್ಕೆ ಬರ್ತಂತೇನಿಲ್ಲ. ಆದ್ರೆ ನಮ್ಮ ನಾಯಕರು ಇವತ್ತಿನ ದಿವಸ ಈ ಒಂದು ಬೃಹತ್ ಸುಮಾರು 40ರಿಂದ 50 ಕಂಪ್ನಿಗಳು 10ನೇ ಪಾಸ್ ಹಿಡ್ಕೊಂಡು ಡಿಗ್ರಿ, ಎನಿ ಡಿಗ್ರಿ 10 ಪಾಸ್ ಹಿಡ್ಕೊಂಡು ಎನಿ ಡಿಗ್ರಿ ಎಲ್ಲ ಒಂದು ಯುವಕರಿಗೆ, ಈ ಭಾಗದ ಯುವಕರಿಗೆ ಉದ್ಯೋಗ ಸಿಗಬೇಕು. ಯಾಕಂದರೆ ನಿರುದ್ಯೋಗ ಸಮಸ್ಯೆ ಭಾಳಷ್ಟಿದೆ. ಕಾರಣ ಇವತ್ತು ದಿವಸ ನಮ್ಮ ನಾಯಕರಾದಂಥ ಚಂದು ಪಾಟೀಲ್ ಅವರು ಸೇವೆ ಅಂದರೆ ಹೆಂಗಪ್ಪ, ಇವತ್ತಿನ ದಿವಸ ಇವ್ರು ಮಾಡ್ತಕ್ಕಂಥ ಸೇವೆ ಎಲ್ಲರೇ ಬರೀ ದಿಖಾವು ಮಾಡಿ ಎಲ್ಲರೇ ಒಂದು ಕೇಕ್ ಕಟ್ ಮಾಡ್ದ, ಆಮೇಲೆ ಜನರಿಗೆ ನೆರೆಸ್ದ, ಅದು ಅಲ್ಲ. ನಿಜವಾಗಿಯೂ ನರೇಂದ್ರ ಮೋದಿಯವರ ಒಂದು ಕಾರ್ಯಕ್ಷಮತೆಗೆ ಅನುಗುಣವಾಗಿ ಮಾಡಬೇಕಾದ್ರೆ ಏನಾದರೂ ಕೆಲಸ ಇದ್ದರೆ ಉದ್ಯೋಗ ಮೇಳ ಮಾಡಬೇಕು, ನಮ್ಮ ಭಾಗದ ಯುವಕರಿಗೆ ಉದ್ಯೋಗ ಸಿಗಬೇಕೆಂಬುದು ಒಂದು ಒಂದೇ ದೃಷ್ಟಿಯಿಂದ ಇವತ್ತು ದಿವಸ ನಮ್ಮ ನಾಯಕರು ಇವತ್ತು ದಿವಸ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಆದ ಕಾರಣ ಜಿಲ್ಲೆಯಾದ್ಯಂತ ಈಗಾಗಲೇ ನಾವು ಎಲ್ಲ ಕಡೆ ಏನಪ್ಪ ಅಂತಂದ್ರೆ ಪಾಂಪ್ಲೆಟ್ಸ್ ಹಚ್ಚಿಕೊಟ್ಟಿದ್ದು, ಎಲ್ಲ ರೀತಿಯಿಂದ ಪ್ರಚಾರಗಳು ಆಗ್ಯಾವ. ಇವತ್ತಿನ ದಿವಸ ನಾನು ಹೇಳಬಯಸ್ತೀನಿ, ಪ್ರತಿಯೊಬ್ಬರು ಯುವಕರು ಬಂದು 10 ಹಿಡ್ಕೊಂಡು 10ನೇ ಕ್ಲಾಸ್ ಹಿಡ್ಕೊಂಡು ಎನಿ ಡಿಗ್ರಿ ಅವರಿಗೆ ಬಂದು ಈ ಒಂದು ಎಲ್ಲ ITI, ಡಿಪ್ಲೊಮೊ, BCom, BCA, BBM, BE ಯಾವುದೇ ಒಂದು ಡಿಗ್ರಿ ಇದ್ದರೂ ಬಂದು ಈ ಒಂದು ಉದ್ಯೋಗ ಮಹೋತ್ಸವದ ಮೋದಿ ಎಟ್ 75 ಉದ್ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಉದ್ಯೋಗ ಮಹೋತ್ಸವ ಒಂದು ಸದುಪಯೋಗ ಪಡಿಸ್ಕೋಬೇಕಂತ ನಾವು ಹೇಳಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮ ಭಾಗದ ಎಲ್ಲ ಯುವಕರಂದ್ರೆ ಯುವಕ ಯುವತಿಯರು ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಕುಳಿತಿರತಕ್ಕಂತಹ ಒಂದು ವಿದ್ಯಾರ್ಥಿನಿಯರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಯಾರೇ ಇರಲಿ, ITI ಇವತ್ತು ಯಾವುದೇ ಸಣ್ಣ ಪೋಸ್ಟ್ ಹಿಡ್ಕೊಂಡು ಇವತ್ತು ಇದರಲ್ಲಿ ಯಾಕೆ ಸ್ಪೆಷಲಿಟಿ ಅದ ಅಂದ್ರೆ ಬರೀ BE ಅಂಥವ್ರಿಗೆ ಅಲ್ಲಿದು 10ನೇ ಪಾಸ್ ಆದವ್ರು ಹಿಡ್ಕೊಂಡು ಇವತ್ತು BE ಆದವ್ರವರೆಗೆ ಎಲ್ಲ ರೀತಿ, ಯಾಕಂತಂದ್ರೆ ಎಲ್ಲ ರೀತಿಗೆ ಆದಾಗ ಎಲ್ಲರಿಗೂ ಉದ್ಯೋಗ ಸಿಗ್ತಾವ. ಇದು ನಮ್ಮ ಚಂದು ಪಾಟೀಲ್ ಅವ್ರ ಕನಸು. ಸೇವೆ ಅಂದ್ರೆ ಏನು, ಸೇವಾ ಮನೋಭಾವ ಇದೆ ಗ್ರೌಂಡ್ ಲೆವೆಲ್ ಏನು ವಿಚಾರ ಮಾಡ್ತಾನೆ ಅಂತ ನಮ್ಮ ನಾಯಕರಾದ ಚಂದು ಪಾಟೀಲ್ ಅವ್ರ ದೂರದೃಷ್ಟಿ ಇದೆ. ಮುಂಬರುವ ದಿನಗಳಲ್ಲಿ ಏನು ಮಾಡಬೇಕು, ಹ್ಯಾಂಗಿರಬೇಕು, ನಮ್ಮ ಭಾಗ ಏನಾಗಬೇಕು. ಬರೀ MLA ಆದ ಕೆಲವೊಂದು ಮಂದಿ ಇದ್ದಾರೆ, ಅದೇನು ಉಪಯೋಗ ಇಲ್ಲ. ಏನಾದರೂ ಇದ್ದರೆ ಅಂಥ ನಾಯಕ ಸಿಗಬೇಕಾದ್ರೆ ನಮಗೆ ಭಾಳ ಪುಣ್ಯ. ಇವತ್ತಿನ ದಿವಸ ನಾವೇನಪ್ಪ ಅಂತಂದ್ರೆ ಇಡೀ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಬಯಸ್ತೀನಿ, ಈ ಒಂದು ಕಾರ್ಯಕ್ರಮದ ಏನಪ್ಪ ಅಂತಂದ್ರೆ ಬಂದು ಭಾಗವಹಿಸಿ ಉದ್ಯೋಗದಲ್ಲಿ ಏನಪ್ಪ ಅಂತ ಮೇಳದಲ್ಲಿ ಭಾಗವಹಿಸ್ಬೇಕಂತ ಕೇಳ್ತೀನಿ ಸರ್. ಇನ್ನೊಂದು ವಿಶೇಷವಾಗಿ ಮೊನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ ಕೆಲವೊಂದು ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಸಲ್ಲಿಸ್ತಕ್ಕಂಥವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಭಾಗದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವತ್ತಿನ ದಿವಸ ವ್ಯಾಲೆಂಟರಿ ಆಗಿ ಏನಪ್ಪ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದು ಸಲ ಒಂದು ಬಹಿರಂಗ ಕಾರ್ಯಕ್ರಮ ಇದೆ. ಈ ನಮ್ಮ ವೀರಶೈವ ಕಲ್ಯಾಣ ಮಂಟಪ ಎದುರುಗಡೆ ಇರತಕ್ಕಂಥ ಭವ್ಯವಾದ ಒಂದು ನಾವು ಮಂಟಪ ಹೊಡೆದಿದ್ದೆವು. ಇಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಹಾಗೆ ಏನಪ್ಪ ಅಂತಂದರೆ ವೀರಶೈವ ಕಲ್ಯಾಣ ಮಂಟಪ ಒಳಗಡೆ ಭಾಗದಲ್ಲಿ ಸುಮಾರು 40ರಿಂದ 50 ಕಂಪ್ನಿಗಳೇನಪ್ಪ ಅಂತಂದ್ರೆ ನಾಳೆ ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತೀವಿ. ಅದರ ಪ್ರಯುಕ್ತ ನಮ್ಮ ಭಾಗದ ಯುವಕರ ದೃಷ್ಟಿಯಿಂದ, ಯುವಕರ ಒಂದು ಜೀವನದ ದೃಷ್ಟಿಯಿಂದ ನಮ್ಮ ನಾಯಕರು ತೆಗೆದುಕೊಂಡಿರ್ತಂಥ ಒಂದು ನಿರ್ಧಾರ ಭಾಳ ಒಳ್ಳೆಯದು. ಇಂಥ ಒಂದು ನಿರ್ಧಾರಗಳು ಅವರು ಬಹಳಷ್ಟು ಮಾಡ್ಯಾರ. ಆದ್ರೂ ಏನೋ ಒಂದು ಕಡೆ ಅವ್ರಿಗೆ ಇನ್ನೂ ಒಂದು ತವಕ ಇದೆ, ಜನರಿಗೆ, ನಮ್ಮ ಭಾಗದ ಜನರಿಗೆ ಏನಾರ ಮಾಡಬೇಕು, ಏನಾರ ಬಿಡಬೇಕು. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ರಾಜಕಾರಣ ಎಲ್ಲ ಯಾರು ಯಾವುದು ಕೆಲಸ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ನೋಡ್ರಿ, ಇವತ್ತಿನ ಭ್ರಷ್ಟಾಚಾರ ನಂಬರ್ 1 ಗುಲ್ಬರ್ಗ ಜಿಲ್ಲೆ ಆಗ್ಯದ. ಇವತ್ತು ಯಾವುದೇ ಆಫೀಸ್ಗೆ ಹೋಗ್ಲಿ ಎಲ್ಲಿ ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಇಲ್ಲ. ಅದಕ್ಕೆ ನಾ ಹೇಳಕ್ ಬಯಸ್ತೀನಿ,
ನಮ್ಮ ನಾಯಕರಂತ ಚಂದು ಪಾಟೀಲ್ ಅವರು ಏನಪ್ಪ ಅಂತ ಈ ಉದ್ಯೋಗ ಮೇಳ ಒಂದು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೋಬೇಕಂತ ಇವತ್ತು ಹೇಳಬಯಸ್ತೀನಿ ಸರ್. ಸರ್ವರಿಗೂ ಸ್ವಾಗತ. ಮೋದಿ ಎಟ್ 75 ಉದ್ಯೋಗ ಮೇಳ ಅಥವಾ ಉದ್ಯೋಗ ಮಹೋತ್ಸವದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತ ಎಲ್ಲ ತಮ್ಮ ವೀಕ್ಷಣೆದಾರರಿಗೆ ನಮ್ಮ ಚಂದು ಪಾಟೀಲ್ ಗ್ರೂಪ್ಸ್ ವತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ದಿವಸ ನೋಡ್ರಿ, ಕಲಬುರಗಿ ಜಿಲ್ಲೆಯಲ್ಲಿ ಬರೀ ಜಾತಿ 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 ಅಂತ ಬರ್ದಾಡ್ತಾರೆ. ನಮ್ಮ ನಾಯಕರು ಜಾತಿವಾದಿ ಅಲ್ಲ. ನಮ್ಮ ನಾಯಕರು ನಿಜವಾದ ನಾಯಕರಪ್ಪ ಅಂತಂದ್ರೆ ಇವತ್ತಿನ ದಿವಸ ಯಾವುದೇ ಜಾತಿ ಧರ್ಮ ನೋಡದೆ ಯಾವ ಥರ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಯಾವ ಒಂದು ಕಾರ್ಯಕ್ರಮ ನೋಡ್ರಿ, ಯಾವುದೇ ಜಾತಿ ನೋಡೋರು ಯಾವುದೇ ಯೋಜನೆಗಳು ತಂದಿಲ್ಲ. ಇವತ್ತಿನ ದಿವಸ ಯಾವ ಮೋದಿಯವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಯೋಜನೆಗಳು ಎಲ್ಲ ಜನಾಂಗದವರಿಗೆ, ಮುಸ್ಲಿಂ ಅಲ್ಲ, ಹಿಂದೂ ಅಲ್ಲ, ಕ್ರೈಸ್ತ ಅಲ್ಲ, ಇಶಾಯಿ ಇಲ್ಲ, ಯಾರೂ ಇಲ್ಲ, ಎಲ್ಲರಿಗೂ. ಅದೇ ರೀತಿ ನಮ್ಮ ಚಂದು ಪಾಟೀಲ್ ಅವ್ರನ್ನ ಇವತ್ತಿನ ದಿವಸ ಯಾವುದೇ ಜಾತಿ ಪಥ ಮಂತ ಅನ್ನೋದೇ ಈ ಉದ್ಯೋಗ ಮಹೋತ್ಸವ ಎಲ್ಲ ಜನಾಂಗದವರಿಗೆ, ಎಲ್ಲ ಕಾಸ್ಟ್ದವರಿಗೆ ಬರ್ಲಿಕ್ಕೆ ಮುಕ್ತ ಅವಕಾಶ ಇದೆ ಅಂತ ಹೇಳಬಯಸ್ತೇನೆ ಸರ್. ಶಿವಲಿಂಗ ಅಡಿಮೇನೆ ಅಂತ ಸರ್.